ಕಾನೂನಿಗೆ ಹೆದರದವರು ಮುಂದೇನು? ಎಷ್ಟೇ ಪೆಟ್ಟು ತಿಂದ್ರು ಬುದ್ಧಿ ಕಲಿಯದ ಕಲ್ಲಡ್ಕ ಪ್ರಭಾಕರ್. ಇಂಥ ಕೋಮು ಕ್ರಿಮಿಗಳಿಗೆ ಕಡಿವಾಣ ಯಾವಾಗ? ಕರಾವಳಿ ಕಿಡಿಯಾದೀತು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ದಕ್ಷಿಣ ಕನ್ನಡ ಈಗ ಕೋಮುವಾದದ ಪ್ರಯೋಗಶಾಲೆಯಾಗಿ ಉಳಿದಿಲ್ಲ, ಬದಲಿಗೆ ಕೋಮುವಾದಿಗಳ ಕಾರ್ಖಾನೆಯೇ ಆಗಿ ಹೋಗ್ಬಿಟ್ಟಿದೆ. ಹಿಂದೂಪರ ಅಂತ ಹೇಳ್ಕೊಳ್ಳುವಂಥ ಸಂಘಟನೆಗಳ ಕಾರ್ಯಕ್ರಮಗಳಿಗೆ, ಪ್ರತಿಭಟನೆಗಳಿಗೆ ಸೇರುವಂಥ ಜನಸಾಗರ ನೋಡಿದ್ರೆ ಕರಾವಳಿಯ ಈ ಜಿಲ್ಲೆಯಲ್ಲಿ ಕೋಮುವಾದ ಎಷ್ಟು ಗಟ್ಟಿಯಾಗಿ ಬೇರೂರಿದೆ ಅನ್ನೋದರ ಅಂದಾಜು ಸಿಗತ್ತೆ. ಯುವಕರು, ಮಕ್ಕಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಯಾವುದೇ ಅಂಜಿಕೆ, ಭಯ ಇಲ್ಲದೇನೆ ಘೋಷಣೆ ಕೂಗುತ್ತಾ ಕೋಮುವಾದಿ ಭಾಷಣಗಳಿಗೆ ಬಹುಪರ ಕೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಈ ಜಿಲ್ಲೆಗೆ ಕಳಂಕ ಹೊತ್ತಿಸ್ತಾ ಇರುವವರ ಪಟ್ಟಿಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮುಂಚೂಣಿಯಲ್ಲಿ ಇದ್ದಾರೆ. ಸಾರ್ವಜನಿಕ ಸಭೆಯೊಂದರಲ್ಲಿ ಕೋಮು ದ್ವೇಷ ಭಾಷಣ ಮಾಡಿದ್ದಲ್ಲದೆ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತುಗಳನ್ನು ಆಡಿದ ಹಿನ್ನೆಲೆಯಲ್ಲಿ RSS ಹಿರಿಯ ಮುಖಂಡ, ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪುತ್ತೂರು ಗ್ರಾಮಾಂತರ ಸಂಪ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ಟೋಬರ್ 20ಕ್ಕೆ ಪುತ್ತೂರಿನ ಉಪ್ಪಳಿಗೆಯಲ್ಲಿ ನಡೆದಂಥ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಮಹಿಳೆಯರನ್ನ ಅಪಮಾನ ಮಾಡಿ ಗರ್ಭಿಣಿಯರನ್ನ ನಿಂದಿಸಿದ್ರು. ಈ ಸಂಬಂಧ ಮಹಿಳಾ ಹೋರಾಟಗಾರ್ತಿ ಈಶ್ವರಿ ಪದ್ಮುಂಜ ಪುತ್ತೂರಿನ ಸಂಪ್ಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಈ ದೂರಿನ ಆಧಾರದಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಈಗಾಗಲೇ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಈ ದೂರಿನ ಆಧಾರದಲ್ಲಿ ಅಪರಾಧ ಕ್ರಮಾಂಕ 118/2025 ಭಾರತೀಯ ನ್ಯಾಯ ಸಂಹಿತೆ BNS ಸೆಕ್ಷನ್ 79, 196, 299, 302 ಹಾಗೂ 3/5 ಕಲಂಗಳ ಅಡಿಯಲ್ಲಿ ಪ್ರಭಾಕರ್ ಭಟ್ ಮತ್ತು ಕಾರ್ಯಕ್ರಮ ಆಯೋಜಕರ ವಿರುದ್ಧವೂ ಸಹ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆ ನಡೀತಾ ಇದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ತಿಳಿಸಿದ್ದಾರೆ. ಪುತ್ತೂರಿನ ಉಪ್ಪಳಿಗೆಯಲ್ಲಿ ನಡೆದಂತ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಾತಾಡಿದಂತ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರನ್ನ ಅಪಮಾನಿಸಿದ್ರು. ಹಾಗೇನೆ ಕೋಮು ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಪ್ರಭಾಕರ್ ವಿಡಿಯೋವನ್ನ ಕಹಳೆ ನ್ಯೂಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರಸಾರ ಮಾಡಲಾಗಿದೆ. ಕಲ್ಲಡ್ಕ ಪ್ರಭಾಕರ್ ಅವರಿಗೆ ಈ ದೂರುಗಳು ಅನ್ನೋದು ಹೊಸದೇನಲ್ಲ. ಈಗಾಗಲೇ ಇವರ ವಿರುದ್ಧ ಹಲವು ದೂರುಗಳು ದಾಖಲಾಗಿದೆ. ಆ ಎಲ್ಲಾ ದೂರುಗಳು ಕೋಮು ದ್ವೇಷ ಹೇಳಿಕೆಗೆ ಸಂಬಂಧಪಟ್ಟಿರೋದು. ಡಿಸೆಂಬರ್ 24, 2023 ಮಧ್ಯಾಹ್ನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಆಯೋಜಿಸಲಾಗಿದ್ದಂತ ಹನುಮಮಾಲೆ ಸಂಕೀರ್ತನಾ ಯಾತ್ರೆ ಸಮಾರಂಭದಲ್ಲಿನ ಸಾರ್ವಜನಿಕ ವೇದಿಕೆಯಲ್ಲಿ ಪ್ರಭಾಕರ್ ಭಟ್ ಕೋಮು ದ್ವೇಷಿ ಹೇಳಿಕೆಯನ್ನ ಕೊಡ್ತಾರೆ. ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡ ಇರಲಿಲ್ಲ, ಅವರಿಗೆ ದಿನಕ್ಕೊಬ್ಬ ಗಂಡ, ಪರ್ಮನೆಂಟ್ ಗಂಡನನ್ನ ಕೊಟ್ಟಿದ್ದು ಮೋದಿ ಸರ್ಕಾರ ಅಂತ ಹೇಳಿದ್ರು. ಈ ಹೇಳಿಕೆ ಮಹಿಳೆಯರ ಖಾಸಗಿತನ, ಮಹಿಳೆಯರನ್ನ ಲೈಂಗಿಕವಾಗಿ ನಿಂದಿಸುವ ಮತ್ತು ಮಹಿಳೆಯ ಮೇಲೆ ಸಾರ್ವಜನಿಕರು ಬಲ ಪ್ರಯೋಗಿಸುವಂತೆ ಪ್ರಚೋದಿಸುವ, ಮಹಿಳೆಗೆ ಲೈಂಗಿಕ ಜೀವ ಬೆದರಿಕೆ ಒಡ್ಡುವ, ಮಹಿಳೆಯರ ಖಾಸಗಿ ವಿಷಯಗಳನ್ನ ಅಶ್ಲೀಲಗೊಳಿಸುವ, ಸಾರ್ವಜನಿಕ ಸ್ಥಳದಲ್ಲಿ ಮಹಿಳೆಯ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿದ, ಸಾರ್ವಜನಿಕವಾಗಿ ಮಹಿಳೆಯನ್ನು ಚುಡಾಯಿಸಿದ, ಮಹಿಳೆಯ ಘನತೆಗೆ ಅಡ್ಡಿ ಉಂಟು ಮಾಡಿದ ಅಪರಾಧ ಅಂತ ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತೆ ನಜ್ಮಾ ನಜೀರ್ ಬಿನ್ ನಜೀರ್ ಅಹಮದ್ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ 2023 ಡಿಸೆಂಬರ್ 26ಕ್ಕೆ ದೂರನ್ನ ಕೊಡ್ತಾರೆ. ಇದು ಜಾಮೀನು ರಹಿತ ಪ್ರಕರಣ ಆಗಿದ್ರೂ ಸಹ ಆರೋಪಿ ಗಂಭೀರ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ವಯಸ್ಸಾಗಿದೆ ಅನ್ನೋ ಕಾರಣವನ್ನ ನೀಡಿ ಶ್ರೀರಂಗಪಟ್ಟಣ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡುತ್ತೆ. ಆದರೆ ಜಾಮೀನನ್ನ ಮಂಜೂರು ಮಾಡೋ ಸಮಯದಲ್ಲಿ ಮುಂದೆ ಇಂಥ ಭಾಷಣ ಮಾಡಿದ್ರೆ ಅಥವಾ ಈ ಬಗ್ಗೆ ಏನಾದ್ರು ದೂರು ದಾಖಲಾದ್ರೆ ಈ ಜಾಮೀನು ಅಂದ್ರೆ ಈಗ ಶ್ರೀರಂಗಪಟ್ಟಣದಲ್ಲಿ ಹೈಕೋರ್ಟ್ ಏನ್ ಜಾಮೀನನ್ನ ಕೊಟ್ಟಿದೆಯೋ ಆ ಜಾಮೀನು ಸಹಜವಾಗಿನೇ ರದ್ದಾಗತ್ತೆ ಅಂತ ಕೋರ್ಟ್ ಹೇಳುತ್ತೆ. ಇದಾದ ನಂತರ ಈ ಪ್ರಕರಣಕ್ಕೆ ಹೈಕೋರ್ಟ್ ಸ್ಟೇ ಕೊಡುತ್ತೆ. ಈ ದಿನ .com ಜೊತೆ ಮಾತಾಡಿದಂಥ ಸಾಮಾಜಿಕ ಕಾರ್ಯಕರ್ತೆ ನಜ್ಮಾ ನಜೀರ್ ಕಲ್ಲಡ್ಕ ಪ್ರಭಾಕರ್ ಅವರ ವಿರುದ್ಧ ಮತ್ತೆ ಕಾನೂನು ಹೋರಾಟವನ್ನ ಮುಂದುವರಿಸೋದಾಗಿ ತಿಳಿಸಿದ್ದಾರೆ. ಮಂಗಳೂರಿನ ಬಜ್ಪೆಯಲ್ಲಿ ಹತ್ಯೆಯಾದಂಥ ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಸಭೆಯಲ್ಲಿ ಇದೇ ವರ್ಷದ ಮೇ 12ಕ್ಕೆ ಬಂಟ್ವಾಳ ತಾಲೂಕಿನ ಕಾವಳ ಪಡೂರು ಗ್ರಾಮದ ಮಧ್ವಾ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾದಂಥ ಸಭೆಯಲ್ಲಿ ಪ್ರಭಾಕರ್ ಭಟ್ ಭಾಗವಹಿಸ್ತಾರೆ. ಪ್ರಭಾಕರ್ ಭಟ್ ತಮ್ಮ ಭಾಷಣದಲ್ಲಿ ತಾವು ಹಸುಗಳನ್ನ ಕತ್ತರಿಸೋದನ್ನ ಒಪ್ಪೋದಿಲ್ಲ, ಅದಕ್ಕೋಸ್ಕರ ಒಂದಷ್ಟು ತರುಣರು ಎದ್ದು ನಿಂತಿದ್ದಾರೆ, ರೌಡಿಗಳಾಗಿರ್ಲಿ ಅವರು ದೇಶ ಪ್ರೇಮಿಗಳು, ಅವರು ಧರ್ಮ ರಕ್ಷಣೆ ಮಾಡೋರು, ಬ್ಯಾರಿಯೇ ಮತಾಂತರ ಮಾಡಲಿಕ್ಕೆ ಪ್ರೇರಣೆಯನ್ನ ನೀಡುವಂಥದ್ದು, ಬ್ಯಾರಿಯೇ ಆಕ್ರಮಣ ಮಾಡಿರೋದು ತುಂಬಾ ಇದೆ, ಅದಕ್ಕೋಸ್ಕರ ನಾವು ಏನಾದ್ರೂ
ತಯಾರು ಆಗಿಲ್ಲ ಅಂತಂದ್ರೆ, ಪ್ರತಿಭಟನೆಗೆ ತಯಾರಾಗಿಲ್ಲ ಅಂತಂದ್ರೆ ದಯವಿಟ್ಟು ನೀವು ಹೆದರಬೇಕಾಗಿಲ್ಲ. ಮನುಷ್ಯ ಇವತ್ತಲ್ಲ ನಾಳೆ ಸಾಯೋದೆ, ಅದರಲ್ಲಿ ಎರಡು ಮಾತಿಲ್ಲ. ಅದನ್ನ ಸುಹಾಸ್ ನೆನಪಿಟ್ಕೊಂಡು ಹೋರಾಟ ಮಾಡಿದಾನೆ ಅಂತ ಹೇಳಿದ್ರು. ಹಾಗೇನೆ ಮುಂದುವರೆದು, ನಾವು ನರಿ ನಾಯಿ ಮಕ್ಕಳಲ್ಲ, ಸಿಂಹದ ಮಕ್ಕಳು, ಮಗನ ಹಾಗೆ ಸುಹಾಸ್ ಬದುಕಿದಾನೆ. ಅದೇ ಪರಂಪರೆಯಲ್ಲಿ ಅದೇ ದೃಷ್ಟಿಯಲ್ಲಿ ನಾವು ಮುಂದುವರಿಸಿಕೊಂಡು ಕೆಲಸ ಮಾಡಬೇಕಾದಂತ ಅಗತ್ಯ ಇದೆ. ಅದಕ್ಕೋಸ್ಕರ ನೀವು ಯಾರಿಗೂ ಹೆದರಬೇಡಿ, ಕೇಸ್ ಬೀಳತ್ತೆ ಅಂತ ಹೆದರಬೇಡಿ. ಯಾವ ರೀತಿಯಲ್ಲಿ ಹೆದರಿಸಬೇಕು ಅನ್ನೋದನ್ನ ನಾವು ನೋಡೋಣ. ಹೋರಾಟ ಮಾಡಿ, ಯಾರು ಬಿಡಬೇಡಿ. ಮೋಸ ಮಾಡೋರ ಜೊತೆಗೆ ವ್ಯಾಪಾರ ಮಾಡಬೇಡಿ. ನಮ್ಮ ಹಣದಿಂದಾನೇ ಅವರು ತಲವಾರನ್ನ ತೆಗೆದುಕೊಂಡಿರೋದು, ಸೊ ನಮ್ಮ ಹಣದಿಂದಾನೇ ಅವರು ರಾಡ್ಗಳನ್ನ ತೆಗೆದುಕೊಂಡಿರೋದು, ನಮ್ಮ ಹಣದಿಂದಾನೇ ಅವರು ಪಿಸ್ತೂಲನ್ನ ತೆಗೆದುಕೊಂಡಿರೋದು ಅಂತ ದ್ವೇಷ ಭಾಷಣ ಮಾಡಿದ್ರು. ಈ ಬಗ್ಗೆ PSI ಟಿ ಮಂಜುನಾಥ್ ಬಂಟ್ವಾಳ ಗ್ರಾಮೀಣ ಠಾಣೆಗೆ ದೂರನ್ನ ಕೊಡ್ತಾರೆ. BNS ಸೆಕ್ಷನ್ 353/2 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಸೊ ಸಂಜೆ ವೇಳೆಗೆ ಕೋರ್ಟ್ ಇವರ ವಿರುದ್ಧ ಬಲವಂತದ ಕ್ರಮ ಜರುಗಿಸಬಾರದು ಅಂತ ಆದೇಶ ಕೊಡುತ್ತೆ. ಸೊ ಮುಸ್ಲಿಂ ಮಹಿಳೆಯರು ಅಥವಾ ಮುಸ್ಲಿಂ ಸಮುದಾಯದ ಘನತೆಗೆ ಚ್ಯುತಿ ಬರುವಂತೆ ಕಲ್ಲಡ್ಕ ಪ್ರಭಾಕರ್ ಮಾತಾಡೋದು ಸಾಮಾನ್ಯ ಅನ್ನುವಂತಾಗೋಗ್ಬಿಟ್ಟಿದೆ. ಇಂಥ 100 FIR ದಾಖಲಾದ್ರೂ ನಾವು ಹೆದರಲ್ಲ ಅಂತ ಎದೆಯುಬ್ಬಿಸಿ ಹೇಳಿಕೆ ಕೊಡೋರು ಇದ್ದಾರೆ. ಇಷ್ಟೇ ಅಲ್ಲ, ಕೋಮು ದ್ವೇಷದ ಹೇಳಿಕೆಯನ್ನು ನೀಡಿ ಸಮಾಜದ ಸ್ವಾಸ್ಥ್ಯ ಕದಡೋರಿಗೆ ಬೆನ್ನೆಲುಬಾಗಿ ನಿಲ್ಲುವಂತ ಸಮಾಜಘಾತುಕ ಶಕ್ತಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ. ಹೌದು, ಈ ಕುರಿತು ವಸಂತ್ ಗಿಳಿಯಾರ್ ಅನ್ನೋ ಒಬ್ಬ ವ್ಯಕ್ತಿ ಫೇಸ್ಬುಕ್ ಅಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಕೆಣಕಿ ಉಳಿದ ಸರ್ಕಾರ ಇಲ್ಲ, ಕರಾವಳಿ ಕಿಡಿಯಾದಿತ್ತು ಅಂತ ಮಾಡಿರುವಂತ ಪೋಸ್ಟ್ ಈಗ ಚರ್ಚೆಗೆ ಗ್ರಾಸ ಆಗಿದೆ. ಈ ಪೋಸ್ಟ್ ಶಾಂತಿ ಕದಡುವಂತಹ ಪರೋಕ್ಷ ಬೆದರಿಕೆ ಆಗಿದೆ. ಹಾಗಾಗಿ ವಸಂತ್ ಗಿಳಿಯಾರ್ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಜನ ಆಗ್ರಹ ಮಾಡ್ತಿದ್ದಾರೆ. ಹಾಗಾದ್ರೆ ಇವರ ಪೋಸ್ಟ್ ಅಲ್ಲಿ ಏನಿದೆ? ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನೋ ಶಕ್ತಿಯನ್ನ ಕೆಣಕಿ ಉಳಿದ ಸರ್ಕಾರ ಇಲ್ಲ, ಭಟ್ಟರ ಬಂಧನಕ್ಕೆ ಒತ್ತಡ ಇದೆ ಅನ್ನುವಂಥ ಮಾತು ನಾನು ಕೇಳಿಸ್ಕೊಂಡೆ. ಸೊ ಕರಾವಳಿ ಕಿಡಿಕಿಡಿಯಾದೀತು, ಪ್ರಭಾಕರ್ ಭಟ್ಟರ ಪ್ರಭಾವ ಏನು ಅನ್ನೋದನ್ನ ಪ್ರದರ್ಶನ ಮಾಡುವಂತ ರಿಸ್ಕಿಗೆ ಯಾರೂ ಕೈ ಹಾಕದೇ ಇರೋದು ಸೇಫು. ಸೊ ಕರಾವಳಿ ಕರ್ನಾಟಕ ಶಾಂತಿಯಲ್ಲಿ ಇರ್ಲಿ ಅನ್ನೋದು ನನ್ನ ಸಲಹೆ ಅಂತ ವಸಂತ್ ಗಿಳಿಯಾರ್ ಮಾಡಿರುವಂಥ ಪೋಸ್ಟ್ ನಲ್ಲಿ ಇದೆ. ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಆಂಟಿ ಕಮ್ಯುನಲ್ ಫೋರ್ಸ್ ಏನು ಉತ್ತರ ಕೊಡುತ್ತೆ? ಯಾಕಂದ್ರೆ ಸುಹಾಸ್ ಶೆಟ್ಟಿ ಕೊಲೆಗೆ ಪ್ರತೀಕಾರವಾಗಿ ಸಂಬಂಧನೇ ಇಲ್ಲದೆ ಇರುವಂತ ಕೊಳತ್ತ ಮಜಲಿನ ರೆಹಮಾನ್ ಕೊಲೆಯ ನಂತರ ಎಚ್ಚೆತ್ತುಕೊಂಡಂತ ಸರ್ಕಾರ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ಸ್ಥಾಪನೆ ಮಾಡಿದೆ. ಆ ನಂತರ ತಕ್ಕ ಮಟ್ಟಿಗೆ ಕರಾವಳಿ ಶಾಂತವಾಗಿದೆ. ಸೊ ಈಗ ಆಂಟಿ ಕಮ್ಯುನಲ್ ಫೋರ್ಸ್ ಇಂಥವರ ವಿರುದ್ಧ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ? ಇಂಥವರನ್ನೆಲ್ಲ ನೋಡಿದ್ಮೇಲೆ ಕಾಡುವಂಥ ಕಟ್ಟ ಕಡೆಯ ಪ್ರಶ್ನೆ ಏನು ಗೊತ್ತಾ? ಇವೆಲ್ಲವನ್ನ ಕೋರ್ಟ್ಗಳು ಗಮನಿಸ್ತಾ ಇಲ್ವಾ ಅನ್ನೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.